ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಟಿಕೆಟ್ಗೆ ರಾಜ್ಯದಾದ್ಯಂತ ಭಾರಿ ಡಿಮ್ಯಾಂಡ್ ಇದೆ. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಗಟ್ಟಿಯಾಗಿದೆ, ಪೈಪೋಟಿ ಕೂಡ ಜಾಸ್ತಿ ಇದೆ. ಕೊಪ್ಪಳದ ಕಾರಟಗಿಯಲ್ಲಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ, ಎರಡೂ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಧ್ವಜ ಹಾರಿಸೋದು ನಿಶ್ಚಿತ ಅಂತ ಶಿವರಾಜ್ ತಂಗಡಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಹಜ, ಆಡಳಿತ ಪಕ್ಷದಲ್ಲಿ ಇರೋದ್ರಿಂದಾಗಿ ಈ ರೀತಿಯ ಡಿಮ್ಯಾಂಡ್ಗಳು ಅಥವಾ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದೇ ಇರುತ್ತೆ. ನಾವೊಂದು ಮೀಟಿಂಗ್ ಮಾಡಿದ್ವಿ, ನಾನು ಬಾಗಲಕೋಟೆ ಇನ್ಚಾರ್ಜು. ಕಗ್ಗಂಟು ಅಲ್ಲ, ಸರ್ಕಾರ ಇದೆ, ನಮ್ಮ ಟಿಕೆಟಿಗೆ ಕಾಂಪಿಟೇಷನ್ ಜಾಸ್ತಿ ಇದೆ. BJP ಹತ್ರ ಕಾಂಪಿಟೇಷನ್ ಇಲ್ಲ. ಹೀಗಾಗಿ ನಮ್ಮ ಟಿಕೆಟಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಟಿಕೆಟ್ ತೊಗೊಂಡು ನಿಂತರೆ ಗೆಲ್ತಾರಂತ ಒಂದು ಪ್ರತೀತಿ ಎಲ್ಲ ಕಡೆ. ಕಾಂಗ್ರೆಸ್ ಅಂದರೆ ಅಷ್ಟು ಗಟ್ಟಿಯಾಗೈತಿ ಕರ್ನಾಟಕದೊಳಗೆ, ರಾಜ್ಯದೊಳಗೆ, ದೇಶದೊಳಗೆ ಅಂತ. ಹೀಗಾಗಿ ನಮ್ಮ ಟಿಕೆಟಿಗೆ ಸ್ವಲ್ಪ ಡಿಮ್ಯಾಂಡ್ ಇದೆ. ಸರಿ ಮಾಡ್ತಾರೆ, ಹೈಕಮಾಂಡ್ ಇನ್ನೂ ಒಂದು ಮೀಟಿಂಗ್ ಮಾಡಿದ್ದಾರೆ. ಅದಕ್ಕಿಂತ ಮೊದಲು ನಾವೊಂದು ಮೀಟಿಂಗ್ ಮಾಡಿದ್ವಿ. ನಾನು ಬಾಗಲಕೋಟೆ ಇನ್ಚಾರ್ಜು. ಬಾಗಲಕೋಟೆಗೆ ಸಂಬಂಧಪಟ್ಟಂಥ ಎಲ್ಲ ಸಚಿವರು, ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯಾಧ್ಯಕ್ಷರು ಒಂದು ಚರ್ಚೆ ಆಗೈತೆ. ಅದನ್ನೆಲ್ಲದನ್ನು ನಾವು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕಳಿಸಿದ್ವಿ, ರಾಜ್ಯದ ಅಧ್ಯಕ್ಷರಿಗೆ. ಈಗ ರಾಜ್ಯದ ಅಧ್ಯಕ್ಷರು ನಿನ್ನೆ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ ಮೀಟಿಂಗ್ ಮಾಡಿ ನಮ್ಮ ಇನ್ಚಾರ್ಜ್ ಆದಂಥ